ನಾವೀಗ ರಂಬುಟಾನ್ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ಹಾಂಗ್ರಿಯಾನ್ ಅಂತ ಹೇಳುವ ರಂಬುಟಾನ್ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ. ಕೆಂಪು ಬಣ್ಣದ ರಂಬುಟಾನ್. ಹೋಗುವ ನಿಲ್ಲಿ ಹೋಗುವ. ರಾನ್ಗ್ರಿಯಾನ್, ಇದು ರಾನ್ಗ್ರಿಯಾನ್ ಅಲ್ಲ, ಇದು ಮೋಸ್ಟ್ಲಿ ಸ್ಕೂಲ್ ಬಾಯ್ ಇರಬೇಕು. ಸ್ಕೂಲ್ ಬಾಯಾ? ಇಷ್ಟೇ ಆದದ್ದು ಇದರಲ್ಲಿ. ಸ್ಕೂಲ್ ಬಾಯ್ಗೆ ತಿನ್ನಲಿಕ್ಕೆ ತಕ್ಕಾದದ್ದು ಇದು. ಹೌದಾ? ಹೇಗುಂಟು ಟೇಸ್ಟ್ ನೋಡಿ. ಸ್ಕೂಲ್ ಬಾಯ್ ಆಗಿರಬೇಕು ಅಂತೇಳಿ ಅಂದಾಜಿದು, ಹಾಗೆ ತಂದದ್ದು ಸ್ಕೂಲ್ ಬಾಯ್ ಅಂತೇಳಿ. ನೋಡು ಹೇಗುಂಟು. ನೋಡು, ಸರಿ ಹಣ್ಣಾಗಲಿಲ್ಲ. ಹೀಗೆಲ್ಲ ಇದು ಒಳ್ಳೆ ಕೆಂಪು ಬರಬೇಕು. ಸ್ವಲ್ಪ ಮಿಕ್ಸ್ಡ್ ಕಲರ್ ಟೈಪ್ ಉಂಟಲ್ಲ ನೋಡಿ. ಹಣ್ಣಾಗುವಾಗ ಹಾಗೆ ಒಳ್ಳೆ ಹಣ್ಣಾಗಬೇಕು. ಒಳ್ಳೆ ಸೈಜ್ ಉಂಟು ನೋಡಿ. ಸಿಪ್ಪೆ ಬಾರಿ ತೆಳ್ಳಗೆ, ಒಳಗೆ ಬಾರಿ ಸೂಪರ್ ಉಂಟು. ಕ್ಯಾಮರಾಮನ್ಗೆ ಬಾಯಲ್ಲಿ ನೀರು ಬರ್ತಾ ಉಂಟು ನೋಡಿ. ಒಳ್ಳೆ ರೌಂಡ್ ಶೇಪಲ್ಲಿ ಉಂಟು. ನೋಡಲಿಕ್ಕೆ ಇದು ಸಹ ರಾಂಗ್ರಿಯಾನ್ ಥರನೇ ಕಾಣಿಸ್ತದೆ. ಇದು ಸ್ಕೂಲ್ ಬಾಯ್ ಅಂತೇಳಿ ಒಂದು ನರ್ಸರಿಯಿಂದ ತಂದದ್ದು. ನೋಡುವ ಒಳಗೆ ಹೇಗೆ ಉಂಟು ಅಂತೇಳಿ. ಒಳ್ಳೆಯ ತಿರುಳು ನೋಡಿ. ಬೀಜ ಚಂದ ಬಿಟ್ಟು ಬರ್ತದೆ. ಚಿಕ್ಕ ಬೀಜ. ಇದು ಸೇಮ್ ಟು ಸೇಮ್ ರಾಂಗ್ರಿಯಾನ್ ಹಾಗೆ ಕಾಣಿಸ್ತದೆ. ನರ್ಸರಿಯವರು ಸ್ಕೂಲ್ ಬಾಯ್ ಅಂತೇಳಿ ಕೊಟ್ಟರು. ಟೇಸ್ಟ್ ಇದ್ರೆ ಆಯಿತು ನಮಗೆ. ಇರ್ಬೋದು ತಿನ್ನಿ. ಬೀಜ ಎಲ್ಲಿಯಾದರೂ ಹಾಕುವ. ಬೀಜ ಗಿಸೆಯಲ್ಲಿ ಹಾಕಿ, ಗಾಳಿ ಬರುವಾಗ ಬೀಳ್ತದೆ ಅದು. ಸೂಪರ್ ಉಂಟು ನೋಡಿ. ಕ್ಯಾಮರಾದ ಬಾಯಿಗೆ ನೀರನ್ನು ನಿಲ್ಲಿಸುವ. ಇನ್ನೂ ಹಣ್ಣಾಗಲಿಲ್ಲ, ಇನ್ನೊಂದು 10 ದಿವಸ ಬೇಕು. ಈಗಲೇ ಒಳ್ಳೆ ಸೂಪರ್ ಟೇಸ್ಟ್ ಉಂಟು. ಸರಿ, ಮುಂದಕ್ಕೆ ಹೋಗುವ. ಮಾಡಬೇಡಿ. ಇದು ಎಣ್ಣೆ ಇಟ್ಟಿಲ್ಲ. ಈ ಗಿಡದಲ್ಲಿ ಸ್ವಲ್ಪ ಆಗಿದೆ ಅಷ್ಟು. ಈ ಗಿಡದಲ್ಲಿ ಸ್ವಲ್ಪ ಜಾಸ್ತಿ ಉಂಟು ನೋಡಿ. ಇದು ಎಣ್ಣೆ ಇಟ್ಟಿದೆ. ಇದು ತುಂಬ ಅಲ್ಲ, ಈ ಗಿಡದ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಉಂಟು ಅಷ್ಟೇ. ಎಣ್ಣೆ ಇಟ್ಟಿದ್ದು ಹೀಗೆಲ್ಲ ಹಿಡಿಯೋದು. ಇನ್ನು ತುಂಬ ಹಿಡಿತದೆ. ಕೊಂಚಲು ಚಿಕ್ಕದುಂಟು ಅಷ್ಟೇ. ಇದು ಇದೊಂದು E35 ಈಗ ಹೂ ಬಿಟ್ಟು ಮಿಡಿ ಆಗ್ತಾ ಉಂಟು. E35 ಅಂತಂದರೆ ಎಲ್ಲೋ. ಇದು ಪುಲಸಾನ್ ಮಿಡಿಯಾಗಿ ಎಲ್ಲ ಬಿದ್ದೋಗಿದೆ. ರಾಂಗ್ರಿಯಾನ್ ಕಾಣಿಸ್ತಾ ಉಂಟಾ? ರಾಂಗ್ರಿಯಾನ್ ಕಾಣಿಸ್ತಾ ಉಂಟು. ಇದು ನಮ್ಮ ರಾಂಗ್ರಿಯಾನ್. ಇದು ಹೊಸ ಗಿಡ, ಇದು ಹಳೆ ಗಿಡ. ಕಲರ್ಫುಲ್. ಇದು ಪೂರ್ತಿ ಹಣ್ಣಾಗಲಿಲ್ಲ, ಆದರೂ ನಮಗೆ ಮೊದಲೇ ಕೊಯ್ದು ತಿನ್ನಬೇಕಾಗ್ತದೆ. ಇದು ರಾಂಗ್ರಿಯಾನ್. ಇದು ಚೋಲಿ ತೆಳ್ಳಗೆ ಸಿಪ್ಪೆ. ಅದಕ್ಕಿಂತಲೂ ಸುಲಭದಲ್ಲಿ ಬಿಟ್ಟು ಬರ್ತದೆ ಇದು. ರಂಬುಟಾನ್ ಅಂತ ತಿನ್ನೋದು ಹೀಗೆ. ಬೀಜ, ಚಿಕ್ಕ ಬೀಜ, ಹೆಚ್ಚು ತಿರುಳು. ಇದು ಅದರಿಂದಲೂ ಸೂಪರ್ ಉಂಟು. ಸೂಪರ್. ಒಂದು 4 ರಂಬುಟಾನ್ ಕೊಯ್ಯುವ. ಇದೆ ಈಚೆಯಲ್ಲಿ. ಹಣ್ಣಾಗಬೇಕಾದ್ರೆ ಮೊದಲೇ ಕೊಯ್ಯುವುದು.
ಕೊಯ್ಯುವಾಗ ಎಂಥ ಸೌಂಡು. ಈ ರಂಬುಟಾನ್ನ ಸ್ಪೆಷಲ್ ಎಂತ ಅಂತ ಹೇಳಿದರೆ ಇದು ಇಷ್ಟು ಹಣ್ಣಾದರೂ ಸಾಕಾಗ್ತದೆ ತಿನ್ನಲಿಕ್ಕೆ, ಒಳ್ಳೆ ಸ್ವೀಟ್ ಇರ್ತದೆ. ದೊಡ್ಡ ಗೊಂಚಲಾಗಿದೆ ಪೂರಿ. ಕೆಲವು ಅದರಲ್ಲಿ ಕಪ್ಪ ಇದು. ಮಳೆಗೆ ಎಲ್ಲ ನಮ್ಮ ಪದ್ರಗಳು ಇದ್ದು ಈಗ ಹೂ ಬಿಡ್ತಾನೆ ಇದ್ದೀವಿ. ಮೆಡಿ ಸುಮಾರು ಬಿದ್ದು ಹೋತಲ್ಲ. ಅದು ಆಚೆದ್ರಲ್ಲಿ ರಜಾ ಕೆಂಪಿಂದಿದ್ದು ಅದರ ಕೊಯ್ಲಿ ನಾಲ್ಕು. ನಾನು ಕೊಯ್ತೆ. ಚೂರು ಫಂಗಸ್ ಬಂದು ರಾಂಗ್ರಿಯನ್ನು ಸರಿಯಾಗಿ ಆದರೆ ಕಾಂಬದು ಹೀಗೆ ರೋಮದ ಕೊಡಿ ಹಸಿರು ಗೊತ್ತು, ಒಳ್ಳೆ ಕೆಂಪಾಗಿದ್ದು ಸ್ವಲ್ಪ. ಇದೆಲ್ಲ ಬೇಡ, ಇದೆಲ್ಲ ಇರಲಿ. ಹೌದಾ? ಅದರಲ್ಲಿ ಒಂದು ಇದ್ದು ಒಳ್ಳಿದ್ದಿದೆ ಈ ಗೊಂಚಲ್ಲಿ. ಇದು ಸರಿಯಾಗಿ ಹಣ್ಣಾಗಿ ಕೊಯ್ಯುವುದಲ್ಲ, ಈಗ ಅರ್ಜೆಂಟಿಗೆ ತಿನ್ನಲಿಕ್ಕೆ ಕೊಯ್ಯುವುದು. ಅರ್ಜೆಂಟ್ ಆಗಿ ಕೊಯ್ದು ಕೊಯ್ಲಿಕ್ಕೆ ಅರ್ಜೆಂಟ್ ಆಗುವುದಲ್ಲ, ತಿನ್ನಲಿಕ್ಕೆ ಅರ್ಜೆಂಟ್ ಆಗುವುದು. ಆಚೆಲೆ ಇದ್ದು ಇದ್ದಲ್ಲ. ನೋಡಿ ಈಗಿದ್ದದ್ದು ಹೇಗೆ ಉಂಟು ನೋಡಿ. ಬಾದಾಮಿ ಬೀಜದ ಹಾಗೆ ಹುರಿದು ತಿನ್ನಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ, ನಾವು ನೋಡಲಿಲ್ಲ. ಟ್ರೈ ಮಾಡುವ, ನೆಕ್ಸ್ಟ್ ಟ್ರೈ ಮಾಡುವ. ಈಗ ಅದರ ಬಿತ್ತೆಲ್ಲ ತೆಗೆದಿಟ್ಟು ನೀವು ಟ್ರೈ ಮಾಡಬೇಕು ಅಂತ ಉಂಟು, ಹುರಿದು ತಿನ್ನಲಿಕ್ಕೆ ಹೇಗೆ ಆಗ್ತದೆ ಅಂತೇಳಿ. ಯಾರಾದರೂ ಟ್ರೈ ಮಾಡಿದರೆ ಹೇಳಿ, ನಾವು ಟ್ರೈ ಮಾಡಲಿಕ್ಕಿದ್ದೇವೆ. ರಂಬುಟಾನ್ ಬೀಜವನ್ನು ಬಾದಾಮಿ ತಿಂದಾಗೆ ತಿನ್ನಲಿಕ್ಕೆ ಹುರಿದು. ಕ್ಯಾಮರಾಮನ್ರಿಗೆ ಒಂದು ಅರ್ಥ ಕೊಡುವ ಸಣ್ಣ ಪೀಸು.
ನನಗೆ ಇಷ್ಟು ಹೇಳಿ ಬಾಯಿ ಮುಚ್ಚಲಿಕ್ಕೆ ಪುರ್ಸೊತ್ತಿಲ್ಲ, ಕೈ ಮುಂದೆ ಬರ್ತದೆ. ಇಷ್ಟೊತ್ತು ನೀವು ಒಬ್ಬರೇ ತಿಂದದ್ದು. ವಿಡಿಯೋದವರಿಗೆ ಎಂತ ಮೋಸ ಮಾಡೋದು ನೀವು. ಸೂಪರ್ ಸೂಪರ್. ಹೀಗೆ ರಂಬುಟಾನು ಅವರವರ ಇದರಲ್ಲಿ ಒಂದೊಂದು ಗಿಡ, 1, 2, 4 ಗಿಡ ನೆಟ್ಟು ಅದರಲ್ಲಿ ಹೀಗೆ ಆಗುವಾಗ ನೋಡಲಿಕ್ಕೂ ಖುಷಿ, ತಿನ್ನಲಿಕ್ಕೆ ಮತ್ತು ಖುಷಿ. ಅದು ಗಿಡದ ಬುಡದಲ್ಲಿ ಗಿಡದಿಂದ ಕೊಯ್ಯುವುದು, ಅವಾಗಲೇ ತಿನ್ನೋದು ಇನ್ನೂ ತುಂಬ ಖುಷಿ. ಇದು ಕಂಡಬಟ್ಟ ಫಸಲು ಅಂತೇಳಿ ಅಲ್ಲ, ಇದರ ಫಸ್ಟ್ ಫಸಲು, ಸಾಧಾರಣ ಫಸಲು ಬಂದಿದೆ ಅಷ್ಟೇ. ಹಾಗೆ ಹೋಗುವ. ರೈಟ್, ಹೋಗುವ. ಸಾಕೀಗ, ಈಗ ಸಾಲದ ಕೆಲಸದವರಿಗೆ, ಅವರಿಗೆ 1, 2 ಕೊಟ್ಟರೆ